ಬೇಜಾರೇ ಆಗಲ್ಲ ನಂಗೆಲ್ಲರ ಕಳಿಸ್ಕೊಡೋಕ್ಕೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ದಿವಸ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಿಲ್ ಮಾರ್ನಿಂಗ್ 5:30 ಅಲ್ಲ. ಓಕೆ, ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಜೊತೆಗೆ ಬೈಕ್ ಹತ್ತಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತೀರಾ. ಎಸ್, ಇವತ್ತು ನನಗೆ ಲೈಫಲ್ಲಿ ಫಸ್ಟ್ ಹೊಸ ಎಕ್ಸ್ಪೀರಿಯೆನ್ಸ್. ಲೈಫಲ್ಲಿ ಫಸ್ಟ್ ಟೈಮ್ ಒಬ್ಬಳೇ ಇಷ್ಟು ಲಾಂಗ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ಉಡುಪಿ ಹತ್ರ ಮಂದಾರ್ತಿ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ 5:30ಗೆ ಬಸ್ಸಿಗೆ ಹೋಗೋದು ಅಂತ ಪ್ಲ್ಯಾನ್ ಇತ್ತು. ಬಟ್ ಸ್ಟಿಲ್ ನಾನು ಹೊರಟಾಗೆ 5:30 ಆಗಿತ್ತು. ಉಡುಪಿಗೆ ಯೂಶ್ವಲಿ ಬಸ್ಗಳಿದ್ದೇ ಇರುತ್ತೆ, ವಿತಿನ್ 15 ಮಿನಿಟ್ಸು, ಹಾಫ್ ಆನ್ ಅವರಿಗೆ ಒಂದೊಂದು. ಸೊ ಗೌರ್ಮೆಂಟ್ ಬಸ್ಸಿದೆ ಹೋಗ್ತೀಯಾ ಅಂದರು. ಅಲ್ಲಿ ಹೋಗಿ ನೋಡಿದೆ, ಆಲ್ಮೋಸ್ಟ್ ರಿಸರ್ವೇಷನ್ ಆಗೋಗಿತ್ತು. ಹಾಗೇನು ತಕ್ಷಣ ಬಂದುಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ನ, ಬಸ್ಸಿತ್ತು. ನನ್ನ ಹಸ್ಬೆಂಡ್ ಒಂದು ಸೀಟ್ ಕೊಟ್ಟರು, ಸಿಕ್ಕೊಂಡು 6ಗೆ ಬಸ್ ಹೊರಡ್ತು. ಅಲ್ಲಿಂದ ಬಂದದ್ದು ಅರೌಂಡ್ ವಿತಿನ್ 9:30 ಅಷ್ಟೊತ್ತಿಗೆ ಉಡುಪಿ ರೀಚ್ ಆದೆ. ಹಾಗೆ ಬಂದು ಬ್ರೇಕ್ಫಾಸ್ಟ್ ಆಗಿರಲಿಲ್ವ, ಅಲ್ಲೊಂದು ಕ್ಯಾಂಟೀನಲ್ಲಿ ನೀರು ದೋಸೆ ತಿಂದ್ಕೊಂಡು, ನಮ್ಮ ಚಿಕ್ಕಮ್ಮಗೆ ಅವ್ರ ಮಗಳು ಬರೋರಿದ್ದರು, ಅವರಿಗೆ ವೆಯ್ಟ್ ಮಾಡಿ ಅವ್ರು ಬಂದ ತಕ್ಷಣ ನಾವು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ಮಂದಾರ್ತಿಗೆ. ಅಲ್ಲಿ ಬಸ್ಸಲ್ಲಿ ಹೋದ್ವಿ ಒಂದು ಸ್ವಲ್ಪ ದೂರ. ಅಲ್ಲಿಂದ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಅವರು ಅಗೇನ್ ನಮಗೆ ಕಾರಲ್ಲಿ ಪಿಕ್ ಮಾಡಿದರು. ಬಿಕಾಸ್ ಆ ಕಡೆ ಎಲ್ಲ ಹೆಂಗಿರುತ್ತೆ ಅಂತಂದರೆ, ತುಂಬ ಒಳಗೆ ತೋಟದ ಮಧ್ಯೆ ಗುಡ್ಡದ ಕೆಳಗಡೆ ಒಂದೊಂದು ಮನೆಗಳ ಥರ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತಲ್ಲ, ಫುಲ್ ಕಾಡಲ್ಲಿ. ನೆಟ್ವರ್ಕ್ ಸಿಗುತ್ತಾ ಇಲ್ಲಿ? ಏನೇನು ನೋಡ್ಬೋದು ಎಲ್ಲ ನೋಡಬೇಕು. ನಾವು ಬರ್ತಿದ್ದಂಗೆ ಫ್ರೆಶ್ ಅಪ್ ಆಗೋಣ ಅಂತ ಅಲ್ಲಿ ಮೇಲ್ಗಡೆ ರೂಮಿಗೆ ಬಂದ್ವಿ. ಹಾಗೆ ಒಂದು ವ್ಯೂ ನೋಡೋಣ ಅಂತ ಅಲ್ಲಿ ಟೆರೇಸಿಗೆ ಬಂದ್ವಿ. ಇಲ್ಲಿ ನೋಡಿ ಹಿಂಗೆ ಕಾಣುತ್ತೆ. ಮನೆ ಪಕ್ಕನೇ ಫುಲ್ಲು ತೋಟ, ಗದ್ದೆ, ಈ ಕಡೆ ಕಾಡು. ನಾವು ಬಂದಿದ್ದಂಥ ಜಾಗ ಕಾಡು. ಅದನ್ನು ದಾಟ್ಕೊಂಡು ಒಳಗೆ ಬಂದರೆ ಇಲ್ಲಿ ಮನೆಗೆ ಒಂದು ಎರಡು ಮನೆ ಇತ್ತು. ಹಾಗೆ ಫುಲ್ಲು ತೋಟ, ಗದ್ದೆ ಸುತ್ತ ಒಂಥರ ಚೆನ್ನಾಗಂತ ಅನಿಸುತ್ತೆ. ಬಟ್ ಇರೋದು ಅಲ್ಲಿ ಲೈಫ್ ಸ್ವಲ್ಪ ಡಿಫಿಕಲ್ಟ್. ಬಿಕಾಸ್ ಅಲ್ಲಿ ಏನೂ ಸಿಗಲ್ಲ ಸುತ್ತಮುತ್ತ. ಅರೌಂಡ್ 2 ಕಿಲೋಮೀಟರ್ಸ್ ಹೋಗಬೇಕು, ಒಂದು ಸಣ್ಣ ಬೆಂಕಿ ಕಡಿಬೇಕು ಅಂದರು. ಸರ್ವೈವ್ ಆಗೋಕ್ಕೆ ಕಷ್ಟ, ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ಈಗ ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ವಿ. ನಮಗಿದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಹಾಗಾಗಿ ವಾಟರ್ ಮೆಲೋನ ಇದು ಕುಂಬಳನ ವಾಟರ್ ಮೆಲನ ಪಂಪ್ಕಿನ್ ವಾಟರ್ ಮೆಲನ್. ಏ ಪಂಪ್ಕಿನ್ ನೋಡೋದು ಕಾಯಿ ಐತಿ ನೋಡು. ನೋಡು ವಾಟರ್ ಮೆಲನ್. ನಮ್ದೆ ಈ ಗಿಡನೇ ನಮ್ದು. ಕ್ಯಾಮ್ರಾ ಒಳಗೈತಿ. ಕುಸುಡಿ ಎಲ್ಲ ಸರಿ ಇದೆಯಾ ಅಂತ ನೋಡಿ. ನಾವು ಬಂದಿರೋದು ನಮ್ಮ ಚಿಕ್ಕಮ್ಮನ ನೈಬರ್, ಅಂದರೆ ಬಳ್ಳಾರಿಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ಅವರ ನೈಬರ ನೇಟಿವ್ ಪ್ಲೇಸಿಗೆ ಬಂದಿರೋದು. ಅವ್ರ ಮನೆಯಲ್ಲಿ ಇವತ್ತು ದೇವರ ಆರಾಧನೆ ಜೊತೆಗೆ ಯಕ್ಷಗಾನ ಎಲ್ಲ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಹಾಗಾಗಿ ಬಂದ್ವಿ. ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಇಲ್ಲಿ ಅವರ ದೇವರ ಕೋಣೆ ಅದೊಂಥರ ಡಿಫ್ರೆಂಟ್ ಆಗಿತ್ತು. ಸೊ ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಚಪ್ರ ಹಾಕಿದ್ದು ಕೂಡ ಅಲ್ಲಿ ಡಿಫ್ರೆಂಟಾಗಿ ಹಾಕಿದ್ರು. ಚಪ್ರ ಅಂದರೆ ತುಂಬ 4 ಕಂಬ ಕಟ್ಟಿ ಆ ಥರ ಇಲ್ಲ, 2 ಬಿದಿರಿನ ಇದಕ್ಕೆ ಒಂಥರ ಮಾವಿನಗಳನ್ನ ಜೋಡಿಸಿ ಹಾಕಿದ್ರು. ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಅವೈಲಬಿಲಿಟಿ ಕಡಿಮೆ ಇರೋಂಥ ಪ್ಲೇಸಲ್ಲಿ ಎಷ್ಟು ಚೆನ್ನಾಗಿರೋ ಮನೆ ಕಟ್ಟಿದ್ದಾರೆ. ಸೂಪರಾಗಿತ್ತು ಮನೆ ಮಾತ್ರ. ಆ್ಯಂಡ್ ಓಲ್ಡ್ ಹೌಸ್ನ ರೆನೋವೇಟ್ ಮಾಡಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ತೆಂಗಿನ ಮಟ್ಟೆ ನಾವು ಬಿಸಾಕ್ತೀವಲ್ಲ, ಅದರಲ್ಲಿ ಅವರ ಮಕ್ಕಳು ಮಾಡಿರೋವಂಥದ್ದು. ಎಷ್ಟು ಚೆನ್ನಾಗಿ ಆರ್ಟ್ನ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಇವರೆಲ್ಲ ಇಂಥ ಪ್ಲೇಸಲ್ಲಿ ಇದ್ದರೂ ಕೂಡ ಸಖತ್ತು ಎಜುಕೇಷನ್ ಮಾತ್ರ ಒಳ್ಳೆ
ತೊಗೊಂಡು ಒಳ್ಳೆ ಒಳ್ಳೆ ಕ್ವಾಲಿಫೈಡ್ಸ್ ಇದ್ದಾರೆ, ಡಾಕ್ಟರ್ಸು ಇಂಜಿನಿಯರ್ಸ್ ಆ ಥರ ಎಲ್ಲ. ಅದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಅಂದರೆ ಆ ಮನೇಲಿ ಈ ರೀತಿ ಒಂಥರ ಸಖತ್ತಾಗಿ ಮಾಡಿದ್ದಾರೆ, ಒಂಥರ ಖುಷಿಯಾಗಿದೆ, ಎಲ್ಲ ಡಿಫ್ರೆಂಟಾಗಿತ್ತು ನೋಡಲಿಕ್ಕೆ. ನಾನು ಅಂದರೆ ಸುಮ್ಮನೆ ಒಂದು ಹೋಗಬೇಕೋ ಬೇಡೋ ಅನ್ನೋ ಕನ್ಫ್ಯೂಷನಲ್ಲಿ ಹೋಗಿದ್ದು, ಖುಷಿ ಆಯಿತು ಮಾತ್ರ. ಆ್ಯಂಡ್ ಇದೆಲ್ಲ ವುಡ್ಡಿಂದು. ಹಾಗೆ ನಾವು ಬಂದಿದ್ದು ಇವ್ರ ಮನೆಗೆ, ಸುಗುಣ ಆಂಟಿ ಅಂತ ಅಂದ್ಬಿಟ್ಟು. ಅವ್ರ ನೇಟಿವ್ ಪ್ಲೇಸ್ ಇದು. ಅವರು ಬಳ್ಳಾರಿನಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಪಕ್ಕದಲ್ಲೇ ಇದ್ದಾರೆ. ನಾವು ಹೋದಾಗೆಲ್ಲ ಮಾತಾಡಿಸ್ತಿರ್ತೀವಲ್ಲ. ಆ್ಯಂಡ್ ಅದು ಅಲ್ಲದೆ ತುಂಬ ವರ್ಷಗಳಿಂದ ಇರೋದ್ರಿಂದ ನನಗೂ ಎಲ್ಲ ಸ್ವಲ್ಪ ಚೆನ್ನಾಗಿ ಪರಿಚಯ ಆಗಿದ್ದಾರೆ. ಹಾಗಾಗಿ ತುಂಬ ಕಂಫರ್ಟ್ ಝೋನ್ ಇತ್ತು ನನಗೆ. ಹಾಗೆ ಊಟ ಆದಮೇಲೆ ಮಾತಾಡ್ತಾ ಚಪ್ರ ನೋಡಿ ನನಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ, ಇದು ಎಷ್ಟು ಇಷ್ಟ ಆಯ್ತು ಇದು ಚಪ್ರ, ಚೆನ್ನಾಗಿದೆ. ಮಾವಿನ ಎಲೆ ನೋಡಿ ಇಲ್ಲಿ ಹಿಂಗಂದ್ರೆ ಬರುತ್ತೆ ಎಲೆ, ಸುಮ್ಮನೆ ಫಿಕ್ಸ್ ಮಾಡ್ಯಾರ ಅಷ್ಟೇ, ಎಷ್ಟು ಚೆನ್ನಾಗಿ ಫಿಕ್ಸ್ ಮಾಡ್ಯಾರ. ಅಲ್ಲ ಕಣಕ, ಅದು ನೋಡೋದೇನೋ ಗೂಡು ಕಟ್ಟಿರೋದು, ಗೂಡು ಕಟ್ಟಿರೋದು ಇದೆ, ಬೇರೆ ಗಿಡ ನೋಡಿಲಿ, ಅದೇನೋ ಗೂಡದು ಅದು. ಯಕ್ಷಗಾನ ಕರ್ಸ್ದಾಗ ಹಿಂಗೆ ಟೆಂಟ್ ಹಾಕೊಂಡೇ ಮಾಡೋದು ಅವರು. ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಹಾಗೆ ಅವರ ತೋಟ ಸ್ವಲ್ಪ ಕಾಡೆಲ್ಲ ಸುತ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಬನ್ನಿ ನಿಮಗೂ ತೋರಿಸ್ತೀನಿ. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಲೈಫ್ ಟೈಮಲ್ಲಿ ಒಂದೊಂದು ಸರಿ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಮಾಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಇಷ್ಟ ಆದರೆ ನೋಡಿ, ಚೆನ್ನಾಗಿದೆ ಮಾತ್ರ ಪ್ಲೇಸು. ಬೇರ್ಗಳು ನೋಡು ಎಷ್ಟೆಷ್ಟು ಬಂದ್ಯಾವ. ಇದು ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೂರ್ಯ. ಅನ್ನಕೊಂಡ ಸುತ್ಕೊಂಡಿದೆ ಮರಕ್ಕೆ. ದೇವ್ರಿ, ಎಷ್ಟು ದೊಡ್ಡದು. ನಾನು ಅಲ್ಲಿ ಮೇಲ್ ತನಕ ನೋಡಿಲ್ಲ, ಇಷ್ಟು ನೋಡಿದ್ದೀನಿ. ಹೆಂಗ್ ಸುತ್ಕೊಂಡಿದ್ದೆ ನೋಡುದು. ಮೈ ಗಾಡ್, ಲೈಟ್ ಮತ್ತೆ ಬರಲ್ಲ ಅವರಿಗೆ. ಅಯ್ಯಪ್ಪ ಫ್ರೆಂಡ್ಸ್ ನೋಡಿ ಹೆಂಗ್ ಸುತ್ಕೊಂಡಿದೆ. ಅದು ಬಳ್ಳಿನ, ಅದು ಒಳ್ಳೆ ಹಾವೇ ಸುತ್ಕೊಳಂಗಿದೆ ಅದು. ಇದೆಲ್ಲ ಐಸ್ ಆ್ಯಪಲ್ ಟ್ರೀಸ್. ಪಾಮ್ ಟ್ರೀ ಬೇರೆ, ಇದು ಬೇರೆ ಅಲ್ಲ. ಇನ್ನೆಲ್ಲ ಸಿಗತ್ತೆ ನಾವು ನೋಡೋಕ್ಕೆ. ಒಬ್ಬನ್ ತೊಗೊಂಡ್ರೆ ಆ ಥರ ಅವ್ರದ್ದಲ್ಲ, ಅವ್ರದ್ದು ಇದಾಗ್ತಾರೆ ನಿಮಗೆ ಶುದ್ಧ ಕಟ್ಟೆ. ಅಯ್ಯಪ್ಪ ಎಷ್ಟೊಂದು ಉತ್ತಗಳಿದೆ ನೋಡಲ್ಲಿ. ಮನೆ ಇರೋದು ಆ ಮೂಲೆ. ಮಳೆಗಾಲದಲ್ಲಿ ಮಳೆ ಜಾಸ್ತಿ. ಇದಲ್ಲ ಮಾಸ್, ಅದು ಕೆರೆ ಇದು ಹಚ್ತಾರಲ್ಲಕ್ಕ, ಅದಕ್ಕ ಎಲ್ಲ ಮಾರಕ್ಕಿದ್ರು, ಮಾರಿ ಎಲ್ಲ ತಗೋಬೇಕು ಅಂದ್ಕೊಟ್ರು. ಆಮೇಲೆ ಹೋಗಿ ಈ ಗುಡ್ಡ ಎಲ್ಲ ನಿಮಗೆ ಸೇರುತ್ತೆ, ಈ ಜಾಗ ಎಲ್ಲ ನಿಮಗೆ ಸೇರುತ್ತಾ? ಗೊತ್ತಿಲ್ಲ, ಹಂಗೆ ತೊಗೊಳಂಗಿಲ್ಲ. ಕಾಡನ್ನು ಅನ್ಸುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾಯಿಗಳ ಏನ ಏನೋ ಅಂದ ಅವನು, ಕಾಯಿ ಕಳ್ಳ ಅಂದ. ಕಾಯಿ ಕಳ್ಳ. ಆ ಕೋಲಿಂದ ಏನ್ ಮಾಡ್ತಾರ? ಅದೇ ಸೌದಿನ. ಹಾ, ಏನದು ಇರುತ್ತೆ ಅಂತ ಗೊತ್ತಿರಲಿಲ್ಲ. ಇದು ನಿಂದಿತ್ತು ಕಪ್ಪೆ, ಹತ್ಕೊಂಡೈತಲ್ಲ ಕಪ್ಪೆ. ಎಲ್ಲೋ ಕಳಿಸ್ತಿದ್ದಿ ಆಂಟಿ ಪಾಪ ಅದನ್ನ. ಅಮ್ಮ ಸುಮ್ನೆ ಇತ್ತು, ಸುಮ್ನೆ ಇದ್ಬೇಡಮ್ಮ. ಆಂಟಿ ಬಿಡಂಟಿ ಬಿಡಂಟಿ ಕೆಳಗೆ ಬಿತ್ತಾ, ಆ ಕಡೆ ಹೋಯ್ತು. ಮರದ ಮೇಲೆಲ್ಲ ಕಪ್ಪೆ ಇದಾವಲ್ಲ. ಬೆಳ್ಳಗೈತೆ ನೋಡೋದು ಹಂಗೆ. ಅಲ್ಲಿ ಚಿಪ್ಪಿನ ಕಲರ್ ಇದೆ ನೋಡು.
ಹಾಗೆಯೇ ಇಲ್ಲಿ ಸಂಜೆ ಆಗೋತ್ತಿಗೆ ಯಕ್ಷಗಾನಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಇವರು ಯಕ್ಷಗಾನನ ತುಂಬ ಒಂಥರ ಭಕ್ತಿಯಿಂದ ಪ್ರೀತಿಯಿಂದ ತುಂಬ ಚೆನ್ನಾಗಿ ಸೌತ್ ಕನ್ನಡ ಕಡೆ ನೋಡ್ತಾರಲ್ಲ ಹಾಗೆ ಸಂಜೆ 5 ಗಂಟೆ 5:30 ಸ್ಟಾರ್ಟ್ ಆಗ್ತಾ ಬಂದುಬಿಡ್ತು. ಮುಂಚೆ ಎಲ್ಲ ನೈಟ್ 10:30 ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿ ಊಟ ಎಲ್ಲ ಮುಗಿದ್ಮೇಲೆ ಸ್ಟಾರ್ಟ್ ಮಾಡಿ ಬೆಳಗಿನ ಜಾವ ತನಕ ಮಾಡ್ತಾಯಿದ್ರು. ಆದರೆ ಇವಾಗ ಹಾಗಲ್ಲ, ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ ಆದಷ್ಟು ಮಿಡ್ನೈಟ್ 12ಗೆಲ್ಲ ಮುಗಿಸ್ತಾರಂತೆ. ಅದೇ ಥರ ಇಲ್ಲಿ ಎಲ್ಲ ಜೋಡಿಸ್ಕೊತಾ ಇದ್ರು. ಎಸ್ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇದ್ರದ್ದು ಡೀಟೇಲ್ಸ್ನ ತೋರಿಸ್ತೀನಿ, ಓಕೆನಾ. ಸೊ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ಮಿಸ್ ಮಾಡಿದೆ ನೆಕ್ಸ್ಟ್ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ. ಬರೀ ಯಕ್ಷಗಾನ ಅಂದರೆ ನಾವು ಸ್ಟೇಜ್ ಮೇಲೆ ಆಟ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಅಷ್ಟೇ ಅಲ್ಲ, ಅದಕ್ಕೆ ಮುಂಚೆ ಇವರು ಸುಮಾರಷ್ಟು ಪ್ರೊಸೀಜರ್ನ ಮಾಡ್ತಾರೆ. ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.